ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಸೋಷಿಯಲ್ ವರ್ಕರ್ಸ್ ಅಡ್ಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಫ್ರೆಂಡ್ಸ್, ಕೆಸೆಟ್ 2025 ಜನರಲ್ ಪೇಪರ್ಗೆ ಸಂಬಂಧಪಟ್ಟಂತೆ ನಾವೇನ್ ಮಾಡ್ತಾ ಇದ್ದೀವಿ, ಪ್ರತಿದಿನ ರಾತ್ರಿ 8 ಗಂಟೆಗೆ ಜನರಲ್ ಪೇಪರ್ಗೆ ಸಂಬಂಧಪಟ್ಟಂತೆ ಟಾಪ್ 10 ಕ್ವಶನ್ಸ್ ಅನ್ನ ನೋಡ್ತಾ ಇದ್ದೀವಿ. ಇವತ್ತು ಸಹ ಟಾಪ್ 10 ಕ್ವಶನ್ಸ್ ಅನ್ನ ನೋಡೋಣ. ಈ ಪ್ರಶ್ನೆ ಪತ್ರಿಕೆಗಳು 2013ರಿಂದ ಇಲ್ಲಿವರೆಗೂ ಅಂತಂದ್ರೆ 2024ವರೆಗೂ ಹಿಂದಿನ ಪ್ರಶ್ನೆ ಪತ್ರಿಕೆಯಲ್ಲಿ ಕೇಳದಂತಹ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್ ಅನ್ನ ನಾನು ಆಯ್ಕೊಂಡು ತಂದಿದ್ದೀನಿ. ನೆಕ್ಸ್ಟ್ ಮೊದಲನೇ ಪ್ರಶ್ನೆ ನೋಡೋಣ. ನಮ್ಮ ಚಾನಲ್ಗೆ ಯಾರಾದ್ರೂ ಹೊಸಬರಾಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಏನಾದ್ರೂ ಹೇಳ್ಬೇಕು ಕೇಳಬೇಕು ಅನ್ಸಿತ್ತಂತಂದ್ರೆ ಕಮೆಂಟ್ ಮುಖಾಂತರ ತಿಳಿಸಬಹುದು. ಹಾಗೆ ನಮ್ಮ ಚಾನಲ್ಗೆ ಯಾರಾದ್ರೂ ಹೊಸಬರಾಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗಳಿಗೂ ಕೂಡ ಶೇರ್ ಮಾಡಿ. ಸ್ವಲ್ಪ ಭಾಷಾ ವ್ಯತ್ಯಾಸ ಆಗುತ್ತೆ, ಯಾಕಂತಂದ್ರೆ ನಮ್ದು ಉತ್ತರ ಕರ್ನಾಟಕದ ಭಾಷೆ. ಸ್ವಲ್ಪ ಗ್ರಾಮಟಿಕಲ್ ಮಿಸ್ಟೇಕ್ ಆದ್ರೂ ಸ್ವಲ್ಪ ಸಹಿಸ್ಕೋರಿ. ಮೊದಲನೇ ಪ್ರಶ್ನೆ ನೋಡೋಣ. ಜನಧ್ವನಿ ಸಮುದಾಯ ರೇಡಿಯೋ ಎಲ್ಲಿದೆ? ಆಪ್ಷನ್ಸ್ ಎ ತುಮಕೂರು, ಬಿ HD ಕೋಟೆ, ಸಿ ಧಾರವಾಡ, ಡಿ KSOU ಮೈಸೂರು. ಆಪ್ಷನ್ಸ್ಗಳಲ್ಲಿ ಸರಿಯಾದ ಉತ್ತರ ಆಪ್ಷನ್ಸ್ ಬಿ HD ಕೋಟೆ. ಮೈಸೂರಿನ HD ಕೋಟೆ ಒಳಗ ಜನಧ್ವನಿ ಸಮುದಾಯ ರೇಡಿಯೋ ಕೇಂದ್ರ ಇದೆ. ಫ್ರೆಂಡ್ಸ್, ಇನ್ನೊಂದು, ರೇಡಿಯೋ ಯಾವಾಗ ಸ್ಥಾಪನೆ ಆಯಿತು ಅಂತ ಕೂಡ ಪ್ರಶ್ನೆ ಕೇಳಿದ್ದಾರೆ. ಈ ರೇಡಿಯೋದ ಮೇಲೆ ಒಂದ್ ಸ್ವಲ್ಪ, ಇದು ರೇಡಿಯೋ ಟಾಪಿಕ್ ಐತಲ್ಲ, ಕಮ್ಯುನಿಕೇಶನ್ ಮ್ಯಾಗ ಬರ್ತೈತಿ. ಸೊ ಹಾಗಾಗಿ ಈ ರೇಡಿಯೋದ ಕುರಿತು ಏನೇನೆಲ್ಲ ಕೇಳಬಹುದು ಅಂತ ಹೇಳಿ ಒಂದ್ ಸ್ವಲ್ಪ ನೋಡ್ಕೋರಿ ನೀವು. ನೆಕ್ಸ್ಟ್ ಪ್ರಶ್ನೆ, ಎರಡನೇ ಪ್ರಶ್ನೆ. ಸಂಶೋಧನಾ ಪ್ರಾಕಲ್ಪನೆಯು ಒಂದು. ಆಪ್ಷನ್ಸ್ ಎ ಸಿದ್ಧಾಂತ, ಬಿ ತತ್ವ, ಸಿ ತಾತ್ಕಾಲಿಕ ಪ್ರಮೇಯ, ಡಿ ಸ್ವಯಂ ಸಿದ್ಧಾಂತ. ಆಪ್ಷನ್ಸ್ ಗಳಲ್ಲಿ ಸರಿಯಾದ ಉತ್ತರ ಆಪ್ಷನ್ ಸಿ ತಾತ್ಕಾಲಿಕ ಪ್ರಮೇಯ. ನೆಕ್ಸ್ಟ್ ಪ್ರಶ್ನೆಯನ್ನ ನೋಡೋಣ. ಮೂರನೇ ಪ್ರಶ್ನೆ. ವಿಶ್ವಕೋಶದಲ್ಲಿ ಸಂಪಾದಿಸಿರುವ ವಿಷಯವನ್ನು ಏನೆಂದು ಕರೆಯುತ್ತಾರೆ? ಆಪ್ಷನ್ಸ್ ಎ ಪ್ರಾಥಮಿಕ ಮೂಲಾಂಶವಾಗಿದೆ, ಬಿ ಅನಂತ ಮೂಲಾಂಶವಾಗಿದೆ, ಸಿ ನಿರಂತರ ಮೂಲಾಂಶವಾಗಿದೆ, ಡಿ ದ್ವಿತೀಯ ಮೂಲಾಂಶವಾಗಿದೆ. ಆಪ್ಷನ್ಸ್ ಗಳಲ್ಲಿ ಸರಿಯಾದ ಉತ್ತರ ಆಪ್ಷನ್ಸ್ ಡಿ ದ್ವಿತೀಯ ಮೂಲಾಂಶವಾಗಿದೆ. ವಿಶ್ವಕೋಶದಲ್ಲಿ ಸಂಪಾದಿಸಿರುವ ವಿಷಯವನ್ನ ಏನೆಂದು ಕರೆಯುತ್ತಾರೆ ಅಂತಂತಂದ್ರೆ ಅದು ದ್ವಿತೀಯ ಮೂಲಾಂಶವಾಗಿದೆ ಅಂತ ಕರೀತಾರೆ. ಫ್ರೆಂಡ್ಸ್, ಒಬ್ಬ ವ್ಯಕ್ತಿ ಸಂಶೋಧಕನಾದವನು ನೇರವಾಗಿ ಏನು ಸಂಶೋಧನೆಯನ್ನ ಮಾಡ್ಬೇಕಂತ ಅಂತಿರ್ತಾನಲ್ಲ, ನೇರವಾಗಿ ಒಬ್ಬ ವ್ಯಕ್ತಿ ಕಡೆಗೆ ಹೋಗಿ ಮಾಹಿತಿಯನ್ನ ಸಂಗ್ರಹಿಸಿದರೆ ಅದು ಪ್ರಾಥಮಿಕ ಮೂಲಾಂಶವಾಗುತ್ತೆ. ಅದು ವಿಶ್ವಕೋಶದಲ್ಲಿ ಅಥವಾ ಅದರ ಕುರಿತು ಈ ಸದ್ಯ ಯಾರೋ ಒಬ್ಬ ಸಂಶೋಧಕನು ಆಲ್ರೆಡಿ ಸಂಶೋಧನೆಯನ್ನ ಮಾಡಿರ್ತಾನ, ಅದನ್ನ ಆಲ್ರೆಡಿ ಪಬ್ಲಿಷ್ ಆಗಿರ್ತೈತಿ, ಮತ್ ಅದ್ರ ಕುರಿತು ಬೇರೊಬ್ಬರು ಅದ್ರ ಬಗ್ಗೆ ಮಾಹಿತಿಯನ್ನ ಕಲೆಕ್ಟ್ ಮಾಡ್ತಾ ಇದ್ರೆ ಅದು ದ್ವಿತೀಯ ಮೂಲಾಂಶವಾಗುತ್ತ. ಸೊ ಹಾಗಾಗಿ ಇಲ್ಲಿ ವಿಶ್ವಕೋಶದಲ್ಲಿ ಇದು ಎರಡನೇದು ಅಂತಂದ್ರೆ ಇದು ದ್ವಿತೀಯ ಮೂಲಾಂಶವಾಗುತ್ತ. ನೆಕ್ಸ್ಟ್ ಪ್ರಶ್ನೆ ನೋಡೋಣ. ನಾಲ್ಕನೇ ಪ್ರಶ್ನೆ. ಈ ಕೆಳಗಿನ ಯಾವ ಪ್ರಕ್ರಿಯೆಯು ಪ್ರಯೋಗಾತ್ಮಕ ಸಂಶೋಧನೆಗೆ ಅನಾವಶ್ಯಕವಾಗಿದೆ? ಪ್ರಶ್ನೆ ಗಮನಿಸ್ರಿ, ಇಲ್ಲಿ ಏನ್ ಕೇಳಿದರೆ, ಯಾವ ಪ್ರಕ್ರಿಯೆಯು ಪ್ರಯೋಗಾತ್ಮಕ ಸಂಶೋಧನೆಗೆ ಅವಶ್ಯಕ ಅಲ್ಲ, ಇದು ಅನಾವಶ್ಯಕವಾಗಿದೆ. ಆಪ್ಷನ್ಸ್ ಎ ವ್ಯತ್ಯಾಸಗೊಳಿಸುವುದು ಮತ್ತು ಪುನರಾವರ್ತನೆ, ಬಿ ನಿಯಂತ್ರಿಸುವುದು, ಸಿ ಅವಲೋಕನ, ಡಿ ಪ್ರಯೋಗಾತ್ಮಕ ಗುಂಪು ಇಲ್ಲದಿರುವುದು. ಆಪ್ಷನ್ಸ್ ಗಳಲ್ಲಿ ಸರಿಯಾದ ಉತ್ತರ, ನಾಲ್ಕನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ಸ್ ಡಿ ಪ್ರಯೋಗಾತ್ಮಕ ಗುಂಪು ಇಲ್ಲದಿರುವುದು. ನೆಕ್ಸ್ಟ್ ಪ್ರಶ್ನೆ, ಐದನೇ ಪ್ರಶ್ನೆ. ಒಂದೇ ಮೂಲ ಗ್ರಂಥಕ್ಕೆ ಸಂಬಂಧಿಸಿದ 2 ಅಥವಾ ಹೆಚ್ಚು ಅನುಕ್ರಮ ಅಡಿ ಟಿಪ್ಪಣಿಗಳನ್ನು ಇದು ನೋಡ್ರಿ, ಗಮನಿಸ್ರಿ. ಒಂದೇ ಮೂಲ ಗ್ರಂಥಕ್ಕೆ ಸಂಬಂಧಿಸಿದ 2 ಅಥವಾ ಹೆಚ್ಚು ಅನುಕ್ರಮ ಅಡಿ ಟಿಪ್ಪಣಿಗಳನ್ನು ಅಂತಂದ್ರೆ ಹೆಡ್ಲೈನ್ ಕೊಡುವಾಗ ಈ ಕೆಳಗಿನವುಗಳಲ್ಲಿ ಯಾವುದನ್ನು ಬಳಸಲಾಗುತ್ತದೆ? ಆಪ್ಷನ್ಸ್ ಗಳಲ್ಲಿ ಸರಿಯಾದ ಉತ್ತರ ಆಪ್ಷನ್ಸ್ ಎ IBID. ನೆಕ್ಸ್ಟ್ ಪ್ರಶ್ನೆ, ಆರನೇ ಪ್ರಶ್ನೆ. ತಕ್ಷಣ ಅನುಷ್ಠಾನಗೊಳಿಸುವ ಉದ್ದೇಶದಿಂದ ಕೈಗೆತ್ತಿಕೊಳ್ಳಲಾದ ಸಂಶೋಧನೆಯನ್ನು ಹೀಗೆ ಗುರುತಿಸಲಾಗುತ್ತದೆ? ಆಪ್ಷನ್ಸ್ ಎ ಕ್ರಿಯಾ ಸಂಶೋಧನೆ, ಬಿ ಕಾರ್ಯಕ್ಷೇತ್ರ ಸಂಶೋಧನೆ, ಸಿ ಪರಿಕಲ್ಪನಾತ್ಮಕ ಸಂಶೋಧನೆ, ಡಿ ಮೂಲಭೂತ ಸಂಶೋಧನೆ. ಆಪ್ಷನ್ಸ್ ಗಳಲ್ಲಿ ಸರಿಯಾದ ಉತ್ತರ ಆಪ್ಷನ್ಸ್ ಎ ಕ್ರಿಯಾ ಸಂಶೋಧನೆ. ನೆಕ್ಸ್ಟ್ ಪ್ರಶ್ನೆ, ಏಳನೇ ಪ್ರಶ್ನೆ. ಇವುಗಳಲ್ಲಿ ಯಾವುದು ಒಂದು ಪ್ರಸ್ತುತ ದಿನಗಳಲ್ಲಿ ಅತ್ಯಂತ ಪರಿಣಾಮಕಾರಿಯಾದ ಕಲಿಕಾ ವಿಧಾನವಾಗಿದೆ?
ಆಪ್ಷನ್ಸ್ ಎ ಸ್ವಯಂ ಅಧ್ಯಯನ, ಬಿ ಮಿಶ್ರಿತ ಕಲಿಕೆ, ಸಿ ಮುಖಾಮುಖಿ ಕಲಿಕೆ, ಡಿ ವಿದ್ಯುನ್ಮಾನ ಕಲಿಕೆ. ಆಪ್ಷನ್ಸ್ ಗಳಲ್ಲಿ ಸರಿಯಾದ ಉತ್ತರ ಆಪ್ಷನ್ಸ್ ಬಿ. ಸರಿಯಾದ ಉತ್ತರ ಆಪ್ಷನ್ಸ್ ಬಿ ಮಿಶ್ರಿತ ಕಲಿಕೆ. ನೆಕ್ಸ್ಟ್ ಪ್ರಶ್ನೆ, 8ನೇ ಪ್ರಶ್ನೆ. ಇವುಗಳಲ್ಲಿ ಯಾವುದು ಮೌಲ್ಯಯುತ ಶಿಕ್ಷಣದ ಗುರಿಯಾಗಿದೆ? ಆಪ್ಷನ್ಸ್ ಎ ನೈತಿಕ ಮೌಲ್ಯಗಳನ್ನ ಅಂತರ್ಗತಗೊಳಿಸುವುದು, ಬಿ ಸಾಮಾಜಿಕ ಮೌಲ್ಯಗಳನ್ನು ಅಂತರ್ಗತಗೊಳಿಸುವುದು, ಸಿ ರಾಜಕೀಯ ಮೌಲ್ಯಗಳನ್ನು ಅಂತರ್ಗತಗೊಳಿಸುವುದು, ಡಿ ಆರ್ಥಿಕ ಮೌಲ್ಯಗಳನ್ನು ಅಂತರ್ಗತಗೊಳಿಸುವುದು. ಆಪ್ಷನ್ಸ್ ಗಳಲ್ಲಿ ಸರಿಯಾದ ಉತ್ತರ ಆಪ್ಷನ್ಸ್ ಎ ನೈತಿಕ ಮೌಲ್ಯಗಳನ್ನು ಅಂತರ್ಗತಗೊಳಿಸುವುದು ಮೌಲ್ಯಯುತ ಶಿಕ್ಷಣದ ಮಹತ್ವದ ಗುರಿಯಾಗಿದೆ. ನೆಕ್ಸ್ಟ್ ಪ್ರಶ್ನೆ, 9ನೇ ಪ್ರಶ್ನೆ. ಕೆಳಗಿನವುಗಳಲ್ಲಿ ಯಾವುದು ಉಪನ್ಯಾಸದ ಮಾದರಿ ಅಲ್ಲ? ಉಪನ್ಯಾಸದ ಮಾದರಿ ಅಲ್ಲ. ಆಪ್ಷನ್ಸ್ ಎ ಬಜ್ ಗುಂಪು, ಬಿ ಮೆದುಳು ದಾಳಿ, ಸಿ ಗಾಳಿ ಮಾತು, ಡಿ ಮಾದರಿ ಪಾತ್ರ. ಆಪ್ಷನ್ಸ್ ಗಳಲ್ಲಿ ಸರಿಯಾದ ಉತ್ತರ ಆಪ್ಷನ್ ಸಿ ಗಾಳಿ ಮಾತು. ಉಪನ್ಯಾಸದ ಮಾದರಿ ಅಲ್ಲ ಅಂತ ಅವ್ರು ಕೇಳಿದ್ದಾರೆ, ಅದು ಆಪ್ಷನ್ ಸಿ ಗಾಳಿ ಮಾತು. 10ನೇ ಪ್ರಶ್ನೆ. ಡ್ಯಾಶ್ ಡ್ಯಾಶ್ ಕಲಿಕೆಯಲ್ಲಿ ಉಪನ್ಯಾಸವು ಒಂದು ಕನಿಷ್ಠ ಪರಿಣಾಮಕಾರಿಯಾಗಿದೆ. ಆಪ್ಷನ್ಸ್ ಎ ಮನೋಧೋರಣೆ, ಬಿ ಮನೋಭಾವನೆ, ಸಿ ಸಂಬಂಧಗಳು, ಡಿ ಕೌಶಲ್ಯ. ಆಪ್ಷನ್ಸ್ ಗಳಲ್ಲಿ ಸರಿಯಾದ ಉತ್ತರ ಆಪ್ಷನ್ ಡಿ ಕೌಶಲ್ಯ. ಕೌಶಲ್ಯ ಕಲಿಕೆಯಲ್ಲಿ ಉಪನ್ಯಾಸ ಒಂದು ಕನಿಷ್ಠ ಪರಿಣಾಮಕಾರಿಯಾಗಿದೆ. ಫ್ರೆಂಡ್ಸ್, ಇವತ್ತಿಗೆ 10 ಪ್ರಶ್ನೆಗಳನ್ನ ನೋಡಿದ್ವಿ. ಮತ್ತೆ ನಾಳೆ ನಾವು ಮುಂದಿನ ತರಗತಿಯಲ್ಲಿ 10 ಪ್ರಶ್ನೆಗಳನ್ನ ನೋಡೋಣ. ನಮ್ಮ ಚಾನಲ್ಗೆ ಯಾರಾದ್ರೂ ಹೊಸಬರಾಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಏನಾದ್ರೂ ಹೇಳ್ಬೇಕು ಅನ್ಸಿತ್ತಂತಂದ್ರೆ ಕಮೆಂಟ್ ಮುಖಾಂತರ ತಿಳಿಸಬಹುದು. ಹಾಗೆ ಫ್ರೆಂಡ್ಸ್, ಕೆಸೆಟ್ಗೆ ಸಂಬಂಧಪಟ್ಟಂತೆ ನಾನು ಈಗಾಗಲೇ ಹಳೆ ಪ್ರಶ್ನೆ ಪತ್ರಿಕೆಗಳನ್ನ ನನ್ನ ಚಾನಲ್ ಅಪ್ಲೋಡ್ ಮಾಡಿದ್ದೀನಿ, ನೀವು ನೋಡಬಹುದು. ಮತ್ತೆ ಹೇಳ್ಬೇಕು ಅಂತಂದ್ರೆ ಫ್ರೆಂಡ್ಸ್, ಎಕ್ಸಾಮ್ಗೆ ಇನ್ನೇನು ಕೆಲವೇ ದಿನಗಳಷ್ಟೇ ಬಾಕಿ ಇದ್ದಾವ. ಬರೀ ಸದ್ದ ಬಹಳ ಅಂದ್ರೆ ಬಹಳ ಇಂಪಾರ್ಟೆಂಟ್ ನಿಮಗ. ಸೊ ಹಾಗಾಗಿ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಎಫರ್ಟ್ ಹಾಕಿ. ಇನ್ನೂ ಕಾಲ ಏನು ಮಿಂಚಿಲ್ಲ, ಇನ್ನೂ ಸಮಯ ಇನ್ನೂ ಕೂಡ ನಿಮ್ ಹತ್ರ ಇದೆ. ಸೊ ಹೀಗಾಗಿ ಅಷ್ಟೊಂದು ಕೆಸೆಟ್ ಅಂತಂದ್ರೆ ಅಷ್ಟೊಂದು ಡಿಫಿಕಲ್ಟ್ ಆದಂತ ಏನು ಎಕ್ಸಾಮ್ ಅಲ್ಲ. ಸೆಕೆಂಡ್ ಪೇಪರ್ ಅಂತೂ ನಮ್ಗೆ ಗ್ರಿಪ್ ಇದ್ದೇ ಇರುತ್ತೆ. ಸೊ ಹಾಗಾಗಿ ಫಸ್ಟ್ ಪೇಪರ್ ಒಂದ್ ಸ್ವಲ್ಪ ಜಾಸ್ತಿ ಫೋಕಸ್ ಮಾಡಿ. ಮತ್ತಿನ್ನೊಂದು ಹೇಳ್ಬೇಕು ಅಂತಂದ್ರೆ, ನಾನು 10 ಪ್ರಶ್ನೆಗಳನ್ನ ಡಿಸ್ಕಸ್ ಮಾಡ್ತಾ ಇದ್ದೀನಿಲ್ಲ, ನನ್ನ ಚಾನಲ್ ಅಲ್ಲಿ ಪ್ರತಿದಿನ ರಾತ್ರಿ 8 ಗಂಟೆಗೆ ನಾನು ಇದನ್ನ ಅಪ್ಲೋಡ್ ಮಾಡ್ತೀನಿ. ನೀವು ಎಲ್ಲಾನು ವಿಡಿಯೋಗಳನ್ನ ನೋಡ್ಕಿಶಿಂದ್ರೆ ಏನ್ ಮಾಡಿ, ಒಂದ್ಸಲ ಅದನ್ನ ಪ್ರಾಕ್ಟೀಸ್ ಮಾಡ್ಕೋತಾ ಹೋಗಿ. ನೀವೇ ನಾನು ಆನ್ಸರ್ ಹೇಳೋಕ್ಕಿಂತ ಮೊದಲೇ ನೀವು ಅದನ್ನ ಆನ್ಸರ್ ಅನ್ನ ರೆಡಿ ಇಟ್ಕೊಳ್ಳುವಂತದ್ ಮಾಡೋದ್ರಿಂದ, ಮತ್ತೆ ಪ್ರತಿನಿತ್ಯ ಕೂಡ ನೀವು ಕೇಳೋದ್ರಿಂದ ನಿಮ್ಗೆ ಏನಾಗುತ್ತಾ, ನಿಮ್ಗೆ ಅದ್ರ ಬಗ್ಗೆ ಕ್ವಶನ್ಸ್ಗಳು ರಿಪೀಟೆಡ್ ಆಗ್ತಕ್ಕಂತ ಸಾಧ್ಯತೆಗಳು ಬಹಳ ಇದಾವ. ಮತ್ ಇನ್ನೊಂದು ಹೇಳ್ಬೇಕು ಅಂತಂತಂದ್ರ, ಈ ಕ್ವಶನ್ಸ್ ಗಳನ್ನ ಡೈಲಿ ನೋಡೋದ್ರಿಂದ ನಿಮ್ಗೆ ಕಾನ್ಫಿಡೆಂಟ್ ಲೆವೆಲ್ ಬರ್ತೈತಿ. ಇಂಥ ಪ್ರಶ್ನೆಗಳೇ ಕೇಳ್ತಾವ, ಹಿಂಗೆ ಇರ್ತಾವ ಅಂತ ಹೇಳಿ ನಿಮ್ಗೊಂದು ಕ್ಲಿಯರ್ ಕಟ್ ಆದ ಪಿಕ್ಚರ್ ಸಿಗ್ತೈತಿ. ಕ್ವಶನ್ಸ್ ಗಳು ಹೆಂಗಂತಂದ್ರ ಟಿಜರಿಯ ಲಾಕರ್ ಇದ್ದಂಗವು. ಮುಂದಿನ ದಿನಮಾನಗಳಲ್ಲಿ ನಾನು ಕೆಸೆಟ್ಗೆ ಸಂಬಂಧಪಟ್ಟಂತೆ ಪ್ರಚಲಿತ ಘಟನೆಗಳನ್ನ ನಾನು ಕ್ಲಾಸ್ ಮಾಡ್ತೀನಿ. ಮತ್ತೆ ಸಾಕಷ್ಟು ಹಳೆ ಪ್ರಶ್ನೆ ಪತ್ರಿಕೆಗಳನ್ನ ಒಂದೇ ಕಡೆಗೆ ಹಾಕ್ಲಿಕ್ಕೆ ನಾನು ಟ್ರೈ ಮಾಡ್ತೀನಿ. ಓಕೆ ಫ್ರೆಂಡ್ಸ್, ಇವತ್ತಿಗೆ ಇಷ್ಟು ಸಾಕು. ಮತ್ತೆ ಮುಂದಿನ ತರಗತಿಯಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.